ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಇವತ್ತು 30/9/2024 ಇವತ್ತು GNM ನರ್ಸಿಂಗ್ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಕೊನೆಯ ದಿನಾಂಕ ಇರುತ್ತೆ. ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಅಂತಂದರೆ ಯಾವಾಗ ನೀವು ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ಹಿಡಿದು ಸೀಟ್ ಸಿಕ್ಕಿದೆ ಅಡ್ಮಿಷನ್ ಆಗ್ತೀರಾ, ಅದು ಕಂಪ್ಲೀಟಾಗಿ ಒಂದು ಕೌನ್ಸ್ಲಿಂಗ್ ರೌಂಡ್ ಆಗುತ್ತೆ. ಸೊ ಇವತ್ತು ಅಡ್ಮಿಷನ್ ಆಗಲಿಕ್ಕೆ ಏನು ನೀವು ಕೌನ್ಸ್ಲಿಂಗ್ ಮುಖಾಂತರ ಸೀಟ್ಗಳನ್ನು ಪಡ್ಕೊಂಡಿದ್ರಿ, ನಿಮಗೆ ಸೀಟ್ಗಳು ಚಾಯ್ಸ್ ಆಗಿತ್ತು, ಸೆಲೆಕ್ಟ್ ಆಗಿತ್ತು, ಆ ಒಂದು ಸೀಟನ್ನು ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಇವತ್ತು ಕೊನೆಯ ದಿನಾಂಕ ಇದೆ. ನೀವು ಇಲ್ಲಿ ಸ್ಕ್ರೀನಲ್ಲಿ ಕೂಡ ನೋಡ್ತಾ ಇದ್ದೀರಿ. 25ನೇ ತಾರೀಕಿನಿಂದ ಹಿಡಿದು 30ನೇ ತಾರೀಕು ತನಕ ನಿಮಗೆ ನಿಮ್ಮ ನಿಗದಿಪಡಿಸಿರುವಂತಹ ಅಲಾಟ್ಮೆಂಟ್ ಆಗಿರುವಂಥ ಶಾಲೆಗಳಿಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ 30/9/2024 ಸಂಜೆ 5 ಗಂಟೆ ಒಳಗಡೆ 5 ಗಂಟೆ ತನಕ ನೀವು ಅಡ್ಮಿಷನನ್ನು ಪಡ್ಕೋಬಹುದಾಗಿತ್ತು. ಇವತ್ತು ಅದರ ಒಂದು ಕೊನೆಯ ದಿನಾಂಕ ಇರುತ್ತೆ. ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಏನೋ ಕಾರಣತೆಗಳಂತ ಒಂದು ಡಿಲೇ ಮಾಡ್ತಾ ಇದ್ದಾರೆ, ಅಂಥ ಅಭ್ಯರ್ಥಿಗಳು ಎನ್ನೇ ಕಂಡೀಷನ್ ಒಳಗಡೆ ಇವತ್ತು ಹೋಗಿ ಅಡ್ಮಿಷನ್ ಮಾಡಬೇಕು. ನಾಳೆ ಹೋದರೆ ಏನಾಗುತ್ತೆ ಅನ್ನೋದನ್ನು ಅವರು ಕಾಲೇಜಿನವರು ಮತ್ತು ಬೋರ್ಡ್ನವರೇ ಹೇಳಬೇಕು. ಯಾಕಂದರೆ ಇದು ಬೋರ್ಡಿಂದಂತೆ 5 ಗಂಟೆ ತನಕ ನೀವು ಅಡ್ಮಿಷನ್ ಆಗಬೇಕು ಅಂತ ಹೇಳಿ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ. ಒಂದು ಆರ್ಡ್ರ್ ಕಾಪಿಯಲ್ಲೂ ಕೂಡ ಬರೆದಿದ್ದಾರೆ. ನೀವು ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಕೂಡ ಬರೆದಿದ್ದಾರೆ. ಮತ್ತು ಅಡ್ಮಿಷನ್ ಆಗಲಿಲ್ಲ ಅಂದರೆ ಏನಾಗುತ್ತೆ, 5 ಗಂಟೆ ಇವತ್ತು 5 ಗಂಟೆ ಒಳಗಡೆ ಹೋಗಿ ಅಡ್ಮಿಷನ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಅಡ್ಮಿಷನ್ಸ್ ಕ್ಯಾನ್ಸಲ್ ಆಗುತ್ತೆ, ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಆಮೇಲೆ ನಿಮ್ಗೆ ಏನು ಯಾವುದೇ ಥರಂಥ ಒಂದು ಅಬ್ಜೆಕ್ಷನ್ ಅಂತ ಏನು ಬರೋದಿಲ್ಲ. ನೀವು ಸೆಕೆಂಡ್ ರೌಂಡ್ ಬೇಕಾದರೆ ಹೋಗ್ಬೋದು, ನಿಮ್ಮ ಇಷ್ಟ ಅದು. ಆದರೆ ಈಗ ಸಿಕ್ಕಿರುವಂಥ ಸೀಟು ನೀವು ಕ್ಯಾನ್ಸಲ್ ಆಗುತ್ತೆ ಅಷ್ಟೇ, ಹೋಗಲಿಲ್ಲ ಅಂದರೆ. ಹೋದರೆ ಇವತ್ತೇ ಅಡ್ಮಿಷನು, ಇವತ್ತು ಕಂಡೀಷನ್ ಒಳಗಡೆ ನೀವು ಅಡ್ಮಿಷನ್ ಮಾಡಿಸ್ಬೇಕು. ಮುಂದೆ ಎರಡನೇ ರೌಂಡ್ದು ಇವತ್ತು ಮುಗಿದ ಮೇಲೆ, ಇವತ್ತು ಅಡ್ಮಿಷನ್ ಮುಗಿದ ಮೇಲೆ ಎರಡನೇ ರೌಂಡದ್ದು ಒಂದು ಪ್ರಕ್ರಿಯೆಯನ್ನು ಅತಿ ಬೇಗನೆ ಅಂದರೆ ಯಾವಾಗ, ಮುಂದಿನ ತಿಂಗಳು ಮೊದಲನೇ ವಾರ ಒಳಗಡೆ ನಿಮಗೆ ಅಪ್ಡೇಟನ್ನು ಮಾಡುವಂಥದ್ದು. ಯಾಕಂತಂದರೆ ಬೇಗ ಮುಗಿಸಿ ಕಾಲೇಜ್ಗಳನ್ನು ಆರಂಭ ಮಾಡಬೇಕಂತ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಹೇಳಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಮುಂದಿನ ತಿಂಗಳು ಕೂಡ ಬೇಗ ನಿಮ್ಮದು ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತದೆ. ಅದರ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಕೊಡ್ತೇನೆ. ಅದರ ಜೊತೆಗೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.